ಇನ್ನು ದುಬೈನಲ್ಲಿರುವಂತಹ ಮತ್ತೊಬ್ಬ ಕನ್ನಡಿಗ ಸಂಜು ಗೌಡ ಅವರು ಅಲ್ಲಿರುವಂತಹ ವಾಸ್ತವದ ಪರಿಸ್ಥಿತಿ ಏನಿದೆ, ಅಲ್ಲಿ ಈಗಿನ ಸದ್ಯದ ಪರಿಸ್ಥಿತಿ ಏನಿದೆ, ಅಲ್ಲಿರುವಂತಹ ಜನರ ಪರಿಸ್ಥಿತಿ ಏನಿದೆ, ಕನ್ನಡಿಗರ ಪರಿಸ್ಥಿತಿ ಏನಿದೆ ಎಲ್ಲವನ್ನ ಸಹ ನ್ಯೂಸ್ ಫಸ್ಟ್ ಮೂಲಕವಾಗಿ ಕನ್ನಡಿಗರಿಗೆ ಪರಿಚಯಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ ನೀವು ಹೇಗಿದ್ದೀರಾ? ಫಸ್ಟ್ ನಾವು ಸೇಫ್ ಆಗಿದ್ದೀವಿ ಸರ್. ಓಕೆ ಸರ್, ನಿಮ್ಮ ಜೊತೆ ಎಷ್ಟು ಜನ ಕನ್ನಡಿಗರಿದ್ದಾರೆ, ಸದ್ಯದ ಪರಿಸ್ಥಿತಿ ಏನಿದೆ, ನೀವು ಯಾವ ಪ್ರದೇಶದಲ್ಲಿ ಇದ್ದೀರಾ, ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು ಅಲ್ಲಿನ ಬಗ್ಗೆ? ಖಂಡಿತ. ಸೊ ನಾವಿರುವಂತದ್ದು ದುಬೈಯಲ್ಲಿ ಅಲ್ಕೋಜನ್ ಏರಿಯಾದಲ್ಲಿ ಇದೀವಿ. ಸೊ ಇಲ್ಲಿನ ವಾತಾವರಣ ಬಂದು ಎಲ್ಲ ಇಲ್ಲಿ ಸುರಕ್ಷಿತವಾಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ತುಂಬಾ ಕನ್ನಡಿಗರು ಇದ್ದಾರೆ, ಬಟ್ ಎಲ್ಲ ಸೇಫ್ ಆಗಿದ್ದಾರೆ. ನಮ್ಮ ನಿಯರ್ ಬೈ ಏರಿಯಾಗಳಂತಂದ್ರೆ ಪಾಮ್ ಜುಮೇರ್ ಆಗಿರ್ಬೋದು, ಮತ್ತೆ ಬುರ್ಜ್ ಖಲೀಫಾ ಸೈಡ್ ಅಲ್ಲಿ ಆಗಿರ್ಬೋದು, ಅಲ್ಲಿ ಮಿಸೈಲ್ಗಳು ಲಾಂಚ್ ಆಗಿತ್ತು. ಬಟ್ ಆ ಮಿಸೈಲ್ಸ್ಗಳನ್ನ ಇಂಟರ್ಸೆಪ್ಟ್ ಕೂಡ ಮಾಡಿದ್ದಾರೆ. ಅಲ್ಲೇನೆ ಇಂಟರ್ಸೆಪ್ಟ್ ಮಾಡಿ ಜಸ್ಟ್ ಶೆಲ್ಗಳು ಮಾತ್ರ ಕೆಳಗಡೆ ಬಿತ್ತು. ಅಲ್ಲಿ ಒಂದೆರಡು ಹೋಟ್ಲ್, ಪಾಮ್ ಜುಮೇರಾ ಹತ್ರ ಒಂದೆರಡು ಹೋಟ್ಲ್ ಬಿದ್ದಿರ್ಬೋದು. ಬಟ್ ಇಲ್ಲಿ ಬುರ್ಜ್ ಖಲೀಫಾ ಹತ್ರ ನಿನ್ನೆ ನೈಟ್ ಅಟ್ಯಾಕ್ ಆಗಿದ್ದದು. ಸೊ ಬಟ್ ಅದನ್ನ ಇಂಟರ್ಸೆಪ್ಟ್ ಮಾಡಿ, ಸೊ ಬುರ್ಜ್ ಖಲೀಫಾಗೆ ಏನು ಕೂಡ ಹಾನಿ ಆಗಿಲ್ಲ. ಸೊ ಎಲ್ಲ ಸೇಫ್ ಆಗಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಆಲ್. ಓಕೆ, ಇಲ್ಲ ನಿನ್ನೆ ರಾತ್ರಿ ಯಾವಾಗ ಆ ದಾಳಿ ಆಗುತ್ತೆ ಅಂದ್ರೆ ಭಾರತದ ಕಾಲಮಾನ ಪ್ರಕಾರ ಬಹುತೇಕ ಒಂದು 7-8 ಗಂಟೆ ಸುಮಾರಾಗಿ ಆಗಿರುವಂತದ್ದು. ಆ ಬುರ್ಜ್ ಖಲೀಫಾದಿಂದ ಕೇವಲ ಕೆಲವೇ ಕೂಗಳತೆ ದೂರದಲ್ಲಿ. ಜೊತೆಗೇನಂದ್ರೆ ಆ ಪಾಮ್ ಐಲ್ಯಾಂಡ್ ಹತ್ರನೂ ಸಹ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಯಿತು. ಈಗಿನ ಪರಿಸ್ಥಿತಿ ಏನಿದೆ? ಅವೆರಡು ದಾಳಿ ಬಿಟ್ರೆ ಮತ್ತೆ ಬೇರೆ ಎಲ್ಲೂ ದಾಳಿ ಆಗಿಲ್ವಾ ಅಲ್ಲಿ? ಈಗ ಅರ್ಲಿ ಮಾರ್ನಿಂಗ್ ಇಲ್ಲಿ ಮತ್ತೆ ಏರ್ಪೋರ್ಟ್ ಹತ್ರ ಟರ್ಮಿನಲ್ 3 ಹತ್ರ ನಿನ್ನೆ ನೈಟ್ ಮತ್ತೆ ಅರ್ಲಿ ಮಾರ್ನಿಂಗ್ ಅನ್ಸುತ್ತೆ ಮತ್ತೆ ಒಂದು ದಾಳಿ ಆಗಿದೆ. ಸೊ ಅಲ್ಲಿ 4 ಜನ ಏನೋ ಇಂಜೂರ್ ಆಗಿದ್ದಾರೆ. ಸೊ ಅದ್ ಬಿಟ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಸೇಫ್ ಇದ್ದಾರೆ. ಇನ್ನ ಆಲ್ಮೋಸ್ಟ್ ಎಲ್ಲ ಏರ್ಲೈನ್ಸ್ ಗಳು ಕೂಡ ಕ್ಯಾನ್ಸಲ್ ಆಗಿದಾವೆ. ಯಾವ ಫ್ಲೈಟ್ ಗಳು ಇವಾಗ ರನ್ನಿಂಗ್ ಅಲ್ಲಿ ಇಲ್ಲ. ಸೊ ಆಸ್ ಆಫ್ ನಾವು ಇವಾಗ ಎಲ್ಲಾ ಕಡೆ ಕಂಟ್ರೋಲ್ ತಗೊಂಡಿದ್ದಾರೆ ಸಿಚುವೇಶನ್ ನ. ಅಷ್ಟೊಂದು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಲ್ಲೆಲ್ಲಾರು ಆಲ್ಮೋಸ್ಟ್ ಆಲ್ ಸೇಫ್ ಇದ್ದಾರೆ. ಈಗ ನೀವಿರುವಂತಹ ಪ್ರದೇಶದ ಸ್ವಲ್ಪ ಏನಂದ್ರೆ ವಿಡಿಯೋ ಮೂಲಕ ತೋರಿಸಬಹುದಾ ಅಲ್ಲಿ ಹೇಗಿದೆ ಪರಿಸ್ಥಿತಿ, ಜನರೆಲ್ಲ ಹೇಗೆ ಏನಂದ್ರೆ ಜೀವನ ಸಾಗಿಸ್ತಾ ಇದ್ದಾರೆ ಅಂತ? ನಾರ್ಮಲ್ ಆಗಿದೆ. ಸೊ ನೋಡಿ, ಇದು ನಾನಿರುವಂತ ರೂಮ್ ಏರಿಯಾ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರನ್ನಿಂಗ್ ಅಲ್ಲೇ ನಡೀತಾ ಇದೆ. ಸೊ ಇಲ್ಲಿ ಅಷ್ಟೊಂದು ಏನು ಹೆದರುವಂತ ಅವಶ್ಯಕತೆ ಏನಿಲ್ಲ. ಎಲ್ಲ ಸೇಫ್ ಆಗಿದೆ. ನಾರ್ಮಲ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಅಲ್ಲಿ ಇದೆ. ಸೊ ಅಂದ್ರೆ ಹೆಚ್ಚು ವೆಹಿಕಲ್ಸ್ ಗಳನ್ನೋದು ಓಡಾಡ್ತಾ ಇಲ್ಲ ಇವಾಗ ಅಷ್ಟೇ. ಅಂದ್ರೆ ನಾರ್ಮಲ್ ಟೈಮ್ ಅಲ್ಲಿ ಅಂದ್ರೆ ಜಾಸ್ತಿ ವೆಹಿಕಲ್ಸ್ ಗಳು ಓಡಾಡ್ತಾ ಇತ್ತು, ಆದ್ರೆ ಈಗ ಓಡಾಡ್ತಿಲ್ಲ. ಹೌದು, ಕಮ್ಮಿ ವೆಹಿಕಲ್ಸ್ ಗಳು ಓಡಾಡ್ತಾ ಇದಾವೆ. ಓಕೆ, ಅಂದ್ರೆ ನಾರ್ಮಲ್ ನಿಮ್ಗೆ ಏನಾದ್ರೂ ಬೇಕಾದ್ರೆ ಸರ್ವಿಸ್ ಎಲ್ಲ ಸೇಮ್ ಸಿಗ್ತಾ ಇದೆನಾ? ಮೊದ್ಲು ಹೆಂಗ್ ಸಿಕ್ತಿತ್ತು ಹಂಗೆ? ಇಲ್ಲ, ಇವಾಗ ಸ್ವಲ್ಪ ಹೋಟೆಲ್ಸ್ ಗಳೆಲ್ಲ ಬಂದ್ ಆಗ್ಬಿಟ್ಟಿದಾವೆ. ಫುಡ್ ಗಿಡ್ ಏನಾರು ಆರ್ಡರ್ ಮಾಡ್ತೀವಿ ಅಂತಂದ್ರೆ ಅವ್ ಯಾವ ಈಗ ರನ್ನಿಂಗ್ ಅಲ್ಲಿ ಇಲ್ಲ. ಸೊ ನಿಯರ್ ಬೈ ಶಾಪ್ ಗಳು ಇದಾವೆ, ಒಂದೆರಡು ಕೆಲವು ಶಾಪ್ ಗಳು ಓಪನ್